ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ಎಲೆಕ್ಷನ್ಸ್ ಇದ್ದಾವೆ. ಆ ಎಲೆಕ್ಷನ್ಸನ್ನು ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ BJP, ಮೋದಿ, ಅಮಿತ್ ಶಾ ಎರಡು ಹಕ್ಕಿಗಳನ್ನು ಒಂದೇ ಕಲ್ಲಲ್ಲಿ ಹೊಡಿತಾ ಇದ್ದಾರೆ. ಒಂದು ಬಿಹಾರದ ಚುನಾವಣೆಗಳನ್ನು ಗೆಲ್ಲೋದು, ಇನ್ನೊಂದು ಈ NRC ಅನ್ನುವಂಥ ಒಂದು ಭೂತ ಇತ್ತು. ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿ ಧರಣಿಗಳು, ಪ್ರತಿಭಟನೆಗಳು, ಮುಷ್ಕರಗಳು ನಡೆದ ಹಿನ್ನೆಲೆಯಲ್ಲಿ, ಅದರ ಜೊತೆಗೇನೆ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಹಿನ್ನೆಲೆಗೆ ಅಥವಾ ಬ್ಯಾಕ್ ಡ್ರಾಪ್ಗೆ ಸರಿದು ಬಿಟ್ಟಿತ್ತು. ಅದನ್ನು ಕಳ್ಳದಾರಿಯಲ್ಲಿ ಬಿಹಾರದಲ್ಲಿ ಈ ಎಲೆಕ್ಷನ್ಗಳ ಮೂಲಕ ನುಗ್ಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಎಂಥ ಪ್ರಯತ್ನ ಅಂದರೆ ಇಡೀ ದೇಶಕ್ಕೆ ಆಘಾತಕಾರಿಯಾದಂತಹ ಪ್ರಯತ್ನ. ಅದನ್ನು ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವುದೇ ದೊಡ್ಡ ಸಮಸ್ಯೆ. ಈಗ ಏನು ಮಾಡಿದ್ದಾರೆ ಅಂತ ವಿವರವಾಗಿ ಹೇಳ್ತೀನಿ, ಕೇಳಿ. ಅವರ ಕುತಂತ್ರ, ಷಡ್ಯಂತ್ರ ಎಂಥದ್ದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಗೊತ್ತೇ ಇದೆ, ಅಕ್ಟೋಬರ್ ಅಥವಾ ನವೆಂಬರ್ ಒಳಗಡೆ ಬಿಹಾರದ ಚುನಾವಣೆಗಳು ನಡೀಬೇಕು. ಈಗ ಡೇಟ್ಸ್ ಅನೌನ್ಸ್ ಒಂದೇ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯೂಶ್ವಲ್ ಆಗಿ ಎಲೆಕ್ಷನ್ ಇದ್ದಾಗ ಏನಾಗುತ್ತೆ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು, ಹೊಸ ಹೆಸರುಗಳನ್ನು ಸೇರಿಸುವಂಥದ್ದು ನಡೆಯುತ್ತೆ. ಅದರಲ್ಲೂ ಗೋಲ್ಮಾಲ್ ನಡೆಯುವಂಥದ್ದು ಮಹಾರಾಷ್ಟ್ರದಲ್ಲಿ ನಡೆದಿದೆ. 30 ಲಕ್ಷ ಹೊಸ ಮತದಾರರನ್ನು ದಿಢೀರಂತ ಸೇರಿಸಲಾಗಿದೆ ಅನ್ನೋ ಆರೋಪಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದೇ ರೀತಿ ಬಿಹಾರದಲ್ಲೂ ಮಾಡಬಹುದು ಅಂದ್ಕೊಂಡಿದ್ರೆ ಆ ಸಣ್ಣ ಕೆಲಸ ನಾವು ಮಾಡಲ್ಲ. ಅಂದರೆ ಸಣ್ಣದ್ದು ಅಂದರೆ ಅಷ್ಟು ಸಣ್ಣ ಅಮೌಂಟಲ್ಲಿ ಮಾಡೋದಿಲ್ಲ, ಇಡೀ ಮತದಾರರ ಪಟ್ಟಿಯನ್ನೇ ನಾವು ಗೋಲ್ಮಾಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಈಗ ಬಿಹಾರದಲ್ಲಿ ನೀವು ನಂಬಲ್ಲ, ಬಿಹಾರದ ಯಾವ ಮತದಾರ ಅಲ್ಲ, ಎಲ್ಲರ ಹೆಸರನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿರುವಂತಹ 8 ಕೋಟಿಗೂ ಅಧಿಕ ಮತದಾರರು ಏನಿದ್ದಾರೆ, ಅಲ್ಲಿನ ಜನಸಂಖ್ಯೆ 13 ಕೋಟಿ, ಅದರಲ್ಲಿ 8 ಕೋಟಿ ಜನ ಮತದಾರರು. ಆ 8 ಕೋಟಿ ಜನರ ಹೆಸರುಗಳನ್ನು ಸಹ ಈಗ ಸದ್ಯಕ್ಕೆ ಅಧಿಕೃತ ಅಲ್ಲ, ಅವರು ಯಾರು ಮತದಾರರಲ್ಲ. ಅವರೆಲ್ಲರಿಗೂ ಸಹ ಈ ತಿಂಗಳು 25ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಹೇಳಿದ್ದಾರೆ, ನೀವು ಹೊಸ ಅರ್ಜಿಯನ್ನು ತುಂಬಬೇಕು. ನೀವು ಅರ್ಜಿ ತುಂಬಲಿಲ್ಲ ಅಂದರೆ ನಿಮ್ಮ ಮತದಾರರ ಚೀಟಿ ಕ್ಯಾನ್ಸಲ್. ಹೊಸದಾಗಿ ಅರ್ಜಿ ತುಂಬಬೇಕಂತೆ. ಆ ನಂತರವೇ ಆಲ್ರೆಡಿ ಮತದಾರರಾಗಿರುವವರನ್ನು ಮತದಾರರಂತ ಪರಿಗಣಿಸ್ತಾರಂತೆ. ಅದು ಒಂದು ರೂಲ್ಸ್. ಆದರೆ ಇನ್ನೊಂದು ರೂಲ್ಸ್ ಏನು ಅಂದರೆ 2003ರ ನಂತರ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿರುವವರು ತಾವು ಈ ದೇಶದ ಪ್ರಜೆಗಳು ಎಂದು ಆಧಾರವನ್ನು, ಪ್ರಮಾಣವನ್ನು ಕೊಡಬೇಕು. ಇಲ್ಲದೆ ಹೋದರೆ ನಿಮ್ಮನ್ನು ಮತದಾರರು ಅಂತ ನಾವು ಪರಿಗಣಿಸೋದಿಲ್ಲ. ಏನಾದರೂ ಒಂದು ಡಾಕ್ಯುಮೆಂಟ್ ಕೊಡಬೇಕು, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು, ಪಾಸ್ಪೋರ್ಟ್ ಕೊಡಬೇಕು, ಅಥವಾ ಇನ್ನೇನಾದರೂ ಗೌರ್ಮೆಂಟ್ ಡಾಕ್ಯುಮೆಂಟನ್ನು ಕೊಡಬೇಕು. ಆಗ ಮಾತ್ರ ನಿಮ್ಮನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಾರೆ. ಇಲ್ಲದೆ ಹೋದರೆ 2003ರ ನಂತರ ನೀವು ನೇರವಾಗಿ, ಈ ಮೊದಲು ನೀವು ಮನೆಗೂ ಬರ್ತಿದ್ರು, ನಿಮ್ಮ ಡೀಟೇಲ್ಸ್ ತಗೊಳ್ತಿದ್ರು, ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ರು. ಈಗ ಅಧಿಕೃತವಾಗಿ NRC ಆ ಕಥೆಯನ್ನು ಇಂಡೈರೆಕ್ಟಾಗಿ ಕಳ್ಳದಾರಿಯಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಅದಕ್ಕೆ ಚುನಾವಣಾ ಆಯೋಗ ಕೊಡ್ತಿರುವಂತಹ ಸಬೂಬುಗಳೇನು ಅಂದರೆ, ಕೆಲವರೆಲ್ಲ ಎರಡೆರಡು ಕಡೆ ಇದಿಟ್ಕೊಂಡಿದ್ದಾರೆ ಮತದಾರರ ಚೀಟಿ. ಒಂದು ಹಳ್ಳಿಯಲ್ಲಿರುತ್ತೆ, ಇನ್ನೊಂದು ಅವರು ಕೆಲಸಕ್ಕೆ ಅಂತ ಸಿಟಿಗಳಿಗೆ ಹೋಗಿರ್ತಾರೆ, ಅಲ್ಲೂ ಮಾಡಿಸ್ಬಿಟ್ಟಿರ್ತಾರೆ. ಅದೆಲ್ಲವನ್ನು ಸಹ ನಿವಾರಿಸ್ತಾ ಇದ್ದೀವಿ ಅಂತ. ಅದನ್ನು ಕೇವಲ ಬಿಹಾರದಲ್ಲಿ ಮಾತ್ರ ಯಾಕೆ, ಇಡೀ ದೇಶದಲ್ಲಿ ಮಾಡಬೇಕಲ್ವಾ, ಒಟ್ಟಿಗೆ ಮಾಡಬೇಕಲ್ವಾ? ಬಿಹಾರದ ನಂತರ ಮಾಡ್ತೀವಿ ಅನ್ನೋದು, ಇಲ್ಲಿ ಟೆಸ್ಟ್ ಮಾಡ್ತಿದ್ದೀವಿ, ಅದು ಯಾಕೆ ಚುನಾವಣೆ ನಡೆಯುವಂತಹ ರಾಜ್ಯದಲ್ಲೇ ಆಗಬೇಕು? ಈ ಪ್ರಶ್ನೆಗಳಿಗೆ BJP ಚುನಾವಣಾ ಆಯೋಗದ ಬಳಿ ಯಾವುದೇ ಉತ್ತರ ಇಲ್ಲ. ಆದರೆ ಅದನ್ನು ಮಾಡ್ತಿದ್ದಾರೆ. ಸೊ ಈಗ 8 ಕೋಟಿ ಮತದಾರರು ಬಿಹಾರದಲ್ಲಿ ಮತದಾರರಲ್ಲ, ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸೆಪ್ಟೆಂಬರ್ 30ರ ಒಳಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ನೀವು ಮತ್ತೆ ಮತದಾರರ ಪಟ್ಟಿಗೆ ಬರ್ತೀರಿ. 2003ರ ನಂತರ ಮತದಾರರ ಪಟ್ಟಿಗೆ ಸೇರಿಸಿರೋರನ್ನ ಡಾಕ್ಯುಮೆಂಟ್ ಕೊಡಬೇಕು, ನೀವು ಭಾರತದ ಪ್ರಜೆ ಅಂತ ನಿರೂಪಣೆ ಮಾಡಬೇಕು. ಆಗ ಮಾತ್ರ ನೀವು ಮತದಾರರಾಗಿ ಮುಂದುವರಿತೀರಿ. ಇದೊಂದು ಮಾಡಿದರೆ ಅಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ, ಅಕ್ಟೋಬರಲ್ಲಿ ಚುನಾವಣೆ, ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಅರ್ಜಿ ಕೊಡೋಕ್ಕೆ ನೀವು ಡೇಟ್ ಕೊಟ್ಟಿದ್ರೆ ಅದನ್ನು ಪರಿಷ್ಕರಣೆ ಯಾವಾಗ ಮಾಡ್ತೀರಿ? ಟೈಮ್ ಎಲ್ಲಿದೆ? ಅಪ್ಪಿತಪ್ಪಿ ಸಾಕಷ್ಟು ಜನರ ಹೆಸರುಗಳು ಮಿಸ್ ಆಗಿ ಹೋದರೆ ಅವರು ಅಪೀಲ್ ಮಾಡೋದಕ್ಕೆ, ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅಥವಾ ದೂರು ಕೊಡೋದಕ್ಕೆ ಸಮಯ ಎಲ್ಲಿದೆ? ಸೆಪ್ಟೆಂಬರ್ 30ರವರೆಗೆ ಅರ್ಜಿಗಳನ್ನೇ ಸಲ್ಲಿಸ್ತೀರಿ, ಅಕ್ಟೋಬರಲ್ಲಿ ನಿಮಗೆ ಚುನಾವಣೆಗಳಿದ್ದಾವೆ. ವೇರ್ ಇಸ್ ದ ಟೈಮ್? ನನ್ನ ಹೆಸರು ಇಲ್ಲಪ್ಪ, ಅದರಲ್ಲಿ ಬರಲಿಲ್ಲ, ನಾನು ಅರ್ಜಿ ಸಲ್ಲಿಸಿಯೂ ಬರಲಿಲ್ಲ.
ನಾನು ಅದಕ್ಕೆ ಇನ್ನೊಂದು ಮನವಿ ಸಲ್ಲಿಸ್ತೀನಿ, ಮೇಲ್ಮನವಿ ಸಲ್ಲಿಸ್ತೀನಿ, ಅದಕ್ಕೆ ಸಮಯ ಎಲ್ಲಿದೆ? ಸಮಯ ಇಲ್ಲ. ಸೊ ಇಲ್ಲೇನಾಗಬಹುದು, BJPಗೆ ಯಾರ ಹೆಸರುಗಳು ಬೇಡ ಅನಿಸುತ್ತೋ, ಯಾರು ಪಕ್ಕಾ ಆ್ಯಂಟಿ BJP ವೋಟರ್ಸ್ ಅನಿಸುತ್ತೋ, ಯಾರು ವಿಪಕ್ಷಗಳಿಗೆ ಮತ ಹಾಕೋರು RJD ಕಾಂಗ್ರೆಸ್ ಕಮ್ಯುನಿಸ್ಟ್ ಮತದಾರರು ಅನಿಸುತ್ತೋ, ಅವರ ಅರ್ಜಿಗಳನ್ನು ಏನೋ ಒಂದು ಮಾಡಿ ಪಕ್ಕಕ್ಕೆ ಹಾಕ್ಬೋದು. ಅವರ ಹೆಸರು ಬರದೇ ಇರಂಗೆ ನೋಡ್ಕೋಬೋದು. ಅವರ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಲ್ಲಿ ಸಮಯನೇ ಇಲ್ಲ, ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸಮಯನೇ ಇಲ್ಲ. ಹಾಗಾಗಿ BJPಗೆ ಲಾಭ ಆಗ್ಬೋದು. ಇದು ನಡೆಯುತ್ತಲ್ವಾ? ಮಹಾರಾಷ್ಟ್ರದಲ್ಲಿ ಅದೇ ಅಲ್ವಾ ಆಗಿರೋದು. ಲಕ್ಷಾಂತರ ಮತದಾರರು ದಿಢೀರಂತ ಚುನಾವಣಾ ಸಮಯಕ್ಕೆ, ಅದು ಒಂದೊಂದು ಬಿಲ್ಡಿಂಗಲ್ಲಿ 2-3 ಸಾವಿರ ಮತದಾರರು ಸೃಷ್ಟಿಯಾಗ್ಬಿಟ್ರು ರಾತ್ರಿ. ಕಾಂಗ್ರೆಸ್ ಸ್ಪಷ್ಟವಾಗಿ ಆಧಾರ ಸಹಿತವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಕೇಳೋದಕ್ಕೆ ಚುನಾವಣಾ ಆಯೋಗ ರೆಡಿ ಇಲ್ಲ. ಯಾಕಂದರೆ ಅದು ಕೇಂದ್ರ ಸರ್ಕಾರ ಪಾಪ ಅದರ ಅಡಿಯಲ್ಲಿ ಬರುತ್ತೆ. ಚುನಾವಣಾ ಆಯೋಗದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತು. ಏನು? ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋದರಲ್ಲಿ 3 ಜನ ಇರಬೇಕು. ಒಂದು ಪ್ರಧಾನಮಂತ್ರಿಗಳು, ಎರಡನೇದು ವಿಪಕ್ಷ ನಾಯಕ, ಮೂರನೇದು ಸುಪ್ರೀಂ ಕೋರ್ಟ್ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆದರೆ ಈ ಮೋದಿ ಸರ್ಕಾರ ಅದನ್ನು ತಿರಸ್ಕರಿಸಿ, ನ್ಯಾಯಾಂಗಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ, ಅಲ್ಲಿ CJIಗೆ ಅವಕಾಶ ಇಲ್ಲ. ಒಂದು ಪ್ರಧಾನಮಂತ್ರಿ, ಇನ್ನೊಂದು ಕೇಂದ್ರದ ಮಂತ್ರಿ ಒಬ್ಬರು ಯಾರಾದರೂ, ಆಮೇಲೆ ಪ್ರತಿಪಕ್ಷ ನಾಯಕ. ಅಲ್ಲಿ ಇಬ್ಬರು ಸರ್ಕಾರದವರು ಇದ್ದ ಮೇಲೆ ಪ್ರತಿಪಕ್ಷದ ನಾಯಕ ವೋಟ್ ಹಾಕಿದ್ರೆಷ್ಟು ಬಿಟ್ರೆಷ್ಟು. ಹಾಗೆ ಮಾಡಿ ಚುನಾವಣಾ ಆಯೋಗವನ್ನು ಮುಗಿಸಿದ್ದಾಯಿತು, ಅದಕ್ಕೆ ವಿಷಯ ಕೊಟ್ಟಿದ್ದಾಯಿತು. ಆ ನಂತರ ಸರ್ಕಾರಕ್ಕೆ ಯಾರು ಬೇಕೋ ಅವ್ರನ್ನೇ ಆಯ್ಕೆ ಮಾಡಿ ಹಾಕ್ತಾರೆ ಚುನಾವಣಾ ಆಯೋಗಕ್ಕೆ. ಯಾಕೆಂದರೆ 2 ವೋಟು ಇರೋ 3ರಲ್ಲಿ 2 ವೋಟು ಸರ್ಕಾರದ ಕಡೆಯಿಂದ, ಪ್ರಧಾನಮಂತ್ರಿ ಮಂತ್ರಿ. ವಿಪಕ್ಷ ನಾಯಕನ 1 ವೋಟು ರಿಜೆಕ್ಟ್, ಅದು ಲೆಕ್ಕಕ್ಕೆ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಈ ರೀತಿಯಾಗಿ ದ್ರೋಹ ಬಗೆದಿದ್ದರು ಈ ಮೋದಿ ಸರ್ಕಾರ ಮತ್ತು ಟೀಮ್. ಈಗ ಬಿಹಾರದಲ್ಲಿ NRCಯನ್ನು ಈ ರೀತಿಯಾಗಿ ಇಂಡೈರೆಕ್ಟಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಲ್ಲಿ RJD ಕಾಂಗ್ರೆಸ್ಸು ಕಮ್ಯುನಿಸ್ಟರು ಬೇರೆ BJPಯೇತರ ಪಕ್ಷಗಳು ಎಲ್ಲವೂ ಸಹ ವಿರೋಧ ವ್ಯಕ್ತಪಡಿಸ್ತಿದ್ದಾವೆ. ಆದರೆ ಕೇಳೋರು ಯಾರು? ಈ ದೇಶದಲ್ಲಿ ವಿರೋಧ ಪಕ್ಷಗಳ ಕೂಗನ್ನು ಕೇಳೋರು ಯಾರು? ಸಂಸತ್ತು ನಡೆಸಲ್ಲ ಸರಿಯಾಗಿ, ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಧೈರ್ಯ ಮೋದಿಗಿಲ್ಲ, ಚುನಾವಣಾ ಆಯೋಗ ಏನು ಹೇಳಿದ್ರೂ ಕೇಳಲ್ಲ, ಏನು ಸಮಸ್ಯೆ ಅಲ್ಲ, ಸಾಬ್ ಚಂಗಾಸಿ ಅಂತ ಡೈಲಾಗ್ ಹೊಡೆಯುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಏನಾದರೂ ಹೇಳೋಕೆ ಹೋದರೂ ಸಹ ಅಲ್ಲಿ ನಡೀತಾ ಇಲ್ಲ. ಏನು ಮಾಡಬೇಕು? ಬಿಹಾರದ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಇದೊಂದು ಅಡ್ಡದಾರಿ ಮತ್ತು NRCಯನ್ನು ಟ್ರಯಲ್ ಬೇಸಿಸಲ್ಲಿ ಬಿಹಾರದಲ್ಲಿ ಟೆಸ್ಟಿಂಗ್ ಮಾಡ್ತಿರುವಂಥದ್ದು ಇದು. ಈಗ ಬಿಹಾರ ಚುನಾವಣೆ ಯಾಕೆ ಇಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನೋಡೋದಾದರೆ, 2024ರಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಲ್ಲ, ಅದರಲ್ಲಿ BJPಗೆ ಬಹುಮತ ಸಿಗಲಿಲ್ಲ. ನರೇಂದ್ರ ಮೋದಿ ಈಗ ಯಾವುದೇ ಕ್ಷಣ ತನ್ನ ಪ್ರಧಾನಿ ಹುದ್ದೆಯನ್ನು ಕಳೆದುಕೊಳ್ಳಬಹುದು. ಯಾಕೆಂದರೆ ಅವರು ಪ್ರಧಾನಿಯಾಗಿರುವಂತಹದ್ದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸಪೋರ್ಟ್, ಮೇಜರ್ ಅವರಿಬ್ಬರು ಸಪೋರ್ಟಿಂದಾನೆ. ಅವರಿಬ್ಬರು ಕೈ ಎತ್ತಿಬಿಟ್ರೆ ಮುಗೀತು. ಅಂತಹ ಸನ್ನಿವೇಶದಲ್ಲಿ ಬಿಹಾರದಲ್ಲಿ ಚುನಾವಣೆಗಳನ್ನೇನಾದರೂ BJP ಸೋತರೆ, NDA ಸೋತರೆ, ನಿತೀಶ್ ಕುಮಾರ್ ತಲೆ ಕೆಟ್ಟು RJD ಕಡೆ ಹೋದರೆ ಮೋದಿ ಸರ್ಕಾರ ಉರುಳುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆ ಕಾರಣಕ್ಕಾಗಿಯೇ ಹೇಗಾದರೂ ಮಾಡಿ ಬಿಹಾರನ್ನು ಗೆಲ್ಲಬೇಕು ಅಂತ ಈ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಿರೋದು. 8 ಕೋಟಿ ಜನರ ಅಪ್ಲಿಕೇಶನ್ಗಳನ್ನು ನೀವು ಸೆಪ್ಟೆಂಬರ್ 30ರ ಒಳಗೆ ಮಾಡಬೇಕು ಅನ್ನುವಂಥದ್ದು ಹೇಗೆ ಸಾಧ್ಯ? ಈ ದೇಶದಲ್ಲಿ ನಮ್ಮ ಸಾಕ್ಷರತೆ ಎಷ್ಟಿದೆ? ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಯಾವ ಲೆಕ್ಕದಲ್ಲಿದೆ? ಬಿಹಾರದಲ್ಲಿ ಹೇಳಲಾಗುತ್ತೆ ಜನನ ಪ್ರಮಾಣ ಪತ್ರ ಇರೋದು ಕೇವಲ 33% ಜನರಲ್ಲಿ ಮಾತ್ರ. ಅದೇ ರೀತಿ ಪಾಸ್ಪೋರ್ಟು ಕೇವಲ 8% ಜನರ ಹತ್ರ ಮಾತ್ರನೇ ಇಡೀ ದೇಶದಲ್ಲಿರೋದು. ಬಿಹಾರದಲ್ಲಂತೂ ಅದು ಇನ್ನೂ ಕಡಿಮೆ ಇರುತ್ತೆ. 8%, 33% ಜನನ ಪ್ರಮಾಣ ಪತ್ರ ಇರುವಂತಹ ದೇಶದಲ್ಲಿ ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಕೇಳ್ತೀರಿ. ಆ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಟೈಮ್ ಎಲ್ಲಿದೆ? ಸೆಪ್ಟೆಂಬರ್ 30 ಎಲ್ಲ ಮುಗಿಬೇಕು. ಆ ನಂತರ ಅಪೀಲ್ ಹೋಗೋದಕ್ಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮೂ ಇಲ್ಲ, ಎಲೆಕ್ಷನ್ ಬಂದೇ ಬಿಡ್ತು. ಎಂಥ ಕುತಂತ್ರ ನೋಡಿ, ಎಂಥ ತಂತ್ರಗಾರಿಕೆ ನೋಡಿ. ಪ್ರಜಾಪ್ರಭುತ್ವವನ್ನು ಸದ್ದಿಲ್ಲದೇನೆ ಕತ್ತು ಹಿಸ್ಕೋದು ಅಂದರೆ ಇದೆಯಲ್ವಾ? ಸದ್ದಿಲ್ಲದೆ ಕತ್ತು ಹಿಸ್ಕೋದಲ್ವ ಇದು?
ಆದರೂ ಸಹ ಇದರ ಗಂಭೀರತೆ ಇಡೀ ದೇಶಕ್ಕೆ ಇನ್ನೂ ಅರ್ಥವಾದಂಗೆ ಕಾಣ್ತಾ ಇಲ್ಲ. ಏನಾದರೂ ದೊಡ್ಡ ಮಟ್ಟದಲ್ಲಿ ಅನಾಹುತ ದೇಶದಲ್ಲಿ ಆಗಬೇಕು ಅನಿಸುತ್ತೆ. ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಿದ್ರು ಸಹ ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನೋದಾದರೆ, ಇಂತಹ ಕುತಂತ್ರಗಳನ್ನು ಮಾಡಬೇಕಾದ್ರೂ ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನೋದಾದರೆ, ಏನೇನೋ ಸಮಸ್ಯೆಗಳು ಬಂದಾಗಲೂ ಸಹ ಕೊರೋನಾ ಟೈಮಲ್ಲಿ ಲಕ್ಷಾಂತರ ಜನ ಸಾವುಗಳನ್ನು ಬಚ್ಚಿಟ್ಟಿದ್ದಾಗಿರ್ಬೋದು, ಲಾಕ್ಡೌನ್ ಹೆಸರಿನಲ್ಲಿ ಸಾವಿರಾರು ಕಿಲೋಮೀಟರ್ ನಡೆಸಿದ್ದಾಗಿರ್ಬೋದು, ಡಿಮಾನಿಟೈಸೇಷನ್ ಹೆಸರಿನಲ್ಲಿ ಜನರನ್ನು ಬೀದಿಗೆ ತಂದಿದ್ದಾಗಿರಬಹುದು, ದೇಶದ ಸಾಲ 55,000 ಕೋಟಿ ಇಷ್ಟು ವರ್ಷಗಳಲ್ಲಿ, ಕೇವಲ ಕಳೆದ 11 ವರ್ಷದಲ್ಲಿ 155 ಲಕ್ಷ ಕೋಟಿ 55 ಲಕ್ಷ ಕೋಟಿ ಮೋದಿ ಬರೋದಕ್ಕಿಂತ ಮೊದಲು ಅಷ್ಟು ವರ್ಷ ಸುಮಾರು 70 ವರ್ಷ 69 ವರ್ಷ ಕೇವಲ 55 ಲಕ್ಷ ಕೋಟಿ. ಮೋದಿಯ 10 ವರ್ಷಗಳಲ್ಲಿ 155 ಲಕ್ಷ ಕೋಟಿ, ಈಗ 200 ಲಕ್ಷ ಕೋಟಿ ದಾಟಿದೆ ಸಾಲ. ಅದ್ರ ಬಗ್ಗೆನೂ ಜನಕ್ಕೇನೋ ಅರ್ಥ ಆಗ್ತಿಲ್ಲ. ಅಂದರೆ ಏನು? ಕೇವಲ ಧರ್ಮದ್ವೇಷ. ಅದನ್ನು ನಂಜನ್ನು ಬಳಸ್ಕೊಂಡು ಆ ಮೂಲಕ ಎಲೆಕ್ಷನ್ ಕಮಿಷನನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಚುನಾವಣೆಗಳನ್ನು ಗೆಲ್ತಾ ಇರ್ಬೋದು ಅನ್ನುವಂಥ ಭ್ರಮೆಯಲ್ಲಿ ಇದೆಲ್ಲವೂ ಮಾಡ್ತಿದ್ದಾರೆ. ಬಟ್ ಬಿಹಾರದ ಚುನಾವಣೆಯಲ್ಲಿ ಜನ ಎಚ್ಚೆತ್ಕೊಳ್ತಾರ ಅಂತ ನೋಡಬೇಕಾಗತ್ತೆ. ಜನ ಎಚ್ಚೆತ್ಕೊಂಡ್ರೆ, ಬಿಹಾರದಲ್ಲಿ ಎಚ್ಚೆತ್ಕೊಂಡ್ರೆ ಎಲ್ಲ ಇಡೀ ದೇಶದಲ್ಲಿ ಎಚ್ಚೆತ್ಕೊಳ್ತಾರೆ ಅನ್ನುವಂಥದ್ದು ಅರ್ಥ. ಯಾಕೆಂದರೆ ಎಮರ್ಜೆನ್ಸಿ ಟೈಮಲ್ಲಿ ಇಂದಿರಾ ಗಾಂಧಿ ವಿರುದ್ಧ ದೊಡ್ಡ ಹೋರಾಟಗಳು ನಡೆದಿದ್ದು ಬಿಹಾರದಲ್ಲೇ. ಕಾಂಗ್ರೆಸ್ ವಿರುದ್ಧ ಎಲ್ಲ ಹೋರಾಟಗಳು, JP ಮೂವ್ಮೆಂಟು ಎಲ್ಲವೂ ಆರಂಭ ಆಗಿದ್ದು ಬಿಹಾರದಿಂದಲೇ. ಏನು ನಮ್ಮ ಸರ್ಕಾರಗಳು ಮುಂದೆ ಬಂದು ಆ OBCಗಳಿಗೆ ಹೊಸದಾಗಿ 27% ರಿಸರ್ವೇಷನ್ ಕೊಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹೊಸ ಇತಿಹಾಸವನ್ನು ಬರೆದಿದ್ದು ಸಹ ಬಿಹಾರದಿಂದಲೇ. ಆ ಹೋರಾಟಗಳು ಕಿಚ್ಚುಹೊದ್ದಿದ್ದು ಇದೆಲ್ಲವೂ ಆಯಿತು. ಮಂಡಲ್ ಕಮಿಷನ್ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು ಇದೆಲ್ಲವೂ ಸಹ ಬಿಹಾರದಿಂದ ಆಗಿರೋದ್ರಿಂದ ಈ ಮೋದಿ ಅವರ ಕುತಂತ್ರಗಳು, ಷಡ್ಯಂತ್ರಗಳು, ಅವರ ಸರ್ಕಾರದ ಅನೀತಿಗಳು ಎಲ್ಲಕ್ಕೂ ಸಹ ಬ್ರೇಕ್ ಬಿಹಾರದಿಂದಲೇ ಆಗುತ್ತಾ ಅನ್ನುವಂಥದ್ದನ್ನು ನಾವೀಗ ನಿರೀಕ್ಷೆ ಮಾಡಬೇಕು. ಯಾಕಂದರೆ ಇದೆಲ್ಲವೂ ಸಹ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕ, ನಮ್ಮ ಸಂವಿಧಾನಕ್ಕೆ ಮಾರಕ ಅಷ್ಟೇ. ಸೊ ಇದಿಷ್ಟು ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ BJP ನಡೆಸ್ತಾ ಇರುವಂತಹ ಕುತಂತ್ರ, ಮೋದಿಯವರು ಮತ್ತು ಅವರ ಟೀಮ್ ನಡೆಸ್ತಾ ಇರುವಂತಹ ಷಡ್ಯಂತ್ರ ಮತ್ತು NRCಯನ್ನು ಕಳ್ಳ ಹಾದಿಯಲ್ಲಿ ಹಿಂದ್ಗಡೆ ಬಾಗಿಲಿಂದ ನುಗ್ಗಿಸುವಂಥ ಒಂದು ಪ್ರಯತ್ನ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.